ಎಣ್ಣೆ ಪಾರ್ಟಿ ಮಾಡಿ ಸ್ನೇಹಿತನಿಗೆ ಮುಹೂರ್ತವಿಟ್ಟಂತ ಹಂತಕರು, ಕೆರೆಯಲ್ಲಿ ಕೊಲೆ, ರಸ್ತೆ ಬದಿ ಮೃತದೇಹ ಬಿಸಾಡಿದ ಆರೋಪಿಗಳು. ಬೇರಾರು ಅಲ್ಲ, ಇವರು ಸ್ನೇಹಿತರೆ. ಕೊಲೆ ಮಾಡಿ ಹಂತಕರಾಗಿದ್ದಾರೆ. ಹರಿದ ರಕ್ತದ ಮೇಲೆ ಮಣ್ಣು ಹಾಕಿ ಸಾಕ್ಷ್ಯ ನಾಶಕ್ಕೆ ಯತ್ನಿಸಿದಂತ ಕಿಲಾಡಿಗಳು. ಕೊಲೆ ಮಾಡಿ ಅಪಘಾತ ಅಂತ ಬಿಂಬಿಸೋದಕ್ಕೆ ಹೊರಟಂತ ಆಸಾಮಿಗಳಿವು. ಹೊಸಕೋಟೆ ತಾಲೂಕಿನ ಸಿದ್ದೇನಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆಯ ಸಿದ್ದೇನಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಸಿದ್ದೇನಹಳ್ಳಿ ಗ್ರಾಮದ ಅಶೋಕ್ ಕೊಲೆಯಾದಂತ ದುರ್ದೈವಿ. ಅಶೋಕ್ ಕೊಲೆ ಹಿಂದೆ ಹೆಣ್ಣಿನ ಕೈವಾಡ ಇರೋದ್ರ ಬಗ್ಗೆ ಶಂಕೆ ಇದೆ. ತನಿಖೆ ಘಟನಾ ಸ್ಥಳದಲ್ಲಿ ಲಭ್ಯವಿರುವಂತಹ ಸಾಕ್ಷ್ಯ ಸಂಗ್ರಹಿಸಿದ್ದಾರೆ ಪೊಲೀಸರು. ಸದ್ಯಕ್ಕೆ ಪೊಲೀಸರ ತನಿಖೆ ಮುಂದುವರೆದಿದೆ. ಹಾಗಾದ್ರೆ ಹೆಣ್ಣಿನ ಕೈವಾಡ ಅಂತಂದ್ರೆ ಯಾರಾಕೆ? ಸುಪಾರಿ ಕೊಟ್ಟಿದ್ರಾ? ಹೇಗೆ ಈ ಕೊಲೆ ಆಯ್ತು? ಯಾರೆಲ್ಲ ಇದರಲ್ಲಿ ಶಾಮೀಲಾಗಿದ್ರು? ಅದ್ರ ಬಗ್ಗೆ ಈಗ ಪೊಲೀಸರು ತನಿಖೆಯನ್ನ ಮುಂದುವರಿಸಿದ್ದಾರೆ. ನೋಡಿ, ಕೆರೆಯಲ್ಲಿ ಕೊಲೆ ಮಾಡಿ ರಸ್ತೆ ಬದಿ ಮೃತದೇಹವನ್ನು ಎಸ್ತಿದ್ದಾರೆ. ಯಾವ ರೀತಿ ಬಿಂಬಿಸೋದಕ್ಕೆ ಪ್ರಯತ್ನ ಪಟ್ಟಿದ್ರು ಅಂದ್ರೆ, ಇದು ಒಂದು ಆಕ್ಸಿಡೆಂಟ್ ಇಂದ ಸತ್ತಿದ್ದಾನೆ ಆತ ಅನ್ನೋ ರೀತಿಯಾಗಿ ಬಿಂಬಿಸುವಂತ ಯತ್ನ ನಡೆದಿತ್ತು. ಆದ್ರೀಗ ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಕೆಲ ಅಂಶಗಳು ಗೊತ್ತಾಗಿದ್ದಾವೆ. ಇನ್ನೂ ಕೂಡ ತನಿಖೆ ಮುಂದುವರೆದಿದೆ. ಬೆಳಗ್ಗೆ ಒಂದೂವರೆ ಎರಡು ಗಂಟೆಯಲ್ಲಿ ಪೊಲೀಸರು ಫೋನ್ ಮಾಡಿದ್ರು ನಮ್ಮ ಮಾವಾಗ ಫೋನ್ ಮಾಡಿ. ನೈಟು ಎರಡು ಗಂಟೆಯಲ್ಲಿ ಫೋನ್ ಮಾಡಿದ್ರು ನಮ್ಮ ಮಾವಾಗ. ಹಿಂಗ ಆಕ್ಸಿಡೆಂಟ್ ಆಗೈತೆ, ಸಿದ್ದೇನಹಳ್ಳಿ ಅವ್ರೆ ಯಾರೋ ಬಿದ್ದೋಗಿದ್ದಾರೆ, ಬಂದು ಯಾರೋ ನೋಡ್ಬಿಟ್ಟು ಹೇಳು ಬನ್ರಿ, ಕನ್ಫರ್ಮ್ ಮಾಡ್ರಿ ಯಾರು ಅಂತ ತಿಳ್ಕೊಳ್ಳೋಣ. ಹೌದು ಅಂದ್ಬಿಟ್ಟು ನಾವು ಬೆಳಗ್ಗೆ ಹಂಗೆ ಬಂದ್ರಿ. ನೈಟಲ್ಲಿ ಹಂಗೆ ಬಂದು ನೋಡಿದ್ರೆ ಇವ್ರು ನಮ್ಮೂರವ್ರೆ, ಅಶೋಕ್ ಅಂದ್ಬಿಟ್ಟು ಅವ್ರ ಹೆಸರು. ಬಂದು ಆಮೇಲೆ ಪೊಲೀಸ್ ಅವ್ರಿಗೆ ಸರ್ ನಮ್ಮೂರವ್ರೆ, ಅವ್ರು ಇದ್ಕೊಂಡು ಯಾರನ್ನ ಅವ್ರ ಸಂಬಂಧಿಕನ ಕರ್ಸಪ್ಪ ಅಂದ್ರೆ ನಾವು ಅವ್ರಿಗೆ ಫೋನ್ ಮಾಡಿ ಅವ್ರು ಹುಡುಗನ್ ಕರ್ಸಿ ಆಮೇಲೆ ಅವರು ಪೊಲೀಸರು ಪ್ರೊಸೀಜರ್ ಸ್ಟಾರ್ಟ್. ಈ ಬೆಳಗ್ಗೆ ಒಂದೂವರೆ ಎರಡು ಗಂಟೆಯಲ್ಲಿ ಪೊಲೀಸರು ಫೋನ್ ಮಾಡಿದ್ರು ನಮ್ಮ ಮಾವಾಗ. ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ರಾಮಾಂಜಿ. ಜನರಿಗೆ ಅಥವಾ ಊರಿನ ಗ್ರಾಮಸ್ಥರಿಗೆ ಈಗಲೂ ಕೂಡ ಅನಿಸ್ತಾ ಇದ್ದಿದ್ದೇನಪ್ಪ ಅಂದ್ರೆ ಇದು ಒಂದು ಅಪಘಾತದಲ್ಲಿ ಅಶೋಕ್ ಸತ್ತಿದ್ದಾನೆ ಅಂತ. ಬಟ್ ಈಗ ಪೊಲೀಸರ ತನಿಖೆಯಲ್ಲಿ ಕೊಲೆ ಅನ್ನೋದು ಗೊತ್ತಾಗಿದೆ. ಎಷ್ಟು ಜನ ಆರೋಪಿಗಳು, ಸದ್ಯ ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಅಂತಂದ್ರೆ, ಈ ಒಂದು ಘಟನೆ ನಡೆದಿರೋದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಸಿದ್ದೇನಹಳ್ಳಿಯಲ್ಲಿ ನಿನ್ನೆ ಈ ಒಂದು ಘಟನೆ ನಡೆದಿದೆ. ಮೃತ ಅಶೋಕ್, 35 ವರ್ಷದ ಅಶೋಕ್ ಮೃತ ದುರ್ದೈವಿ. ಮೊದಲಿಗೆ ಅಂತಂದ್ರೆ ಸ್ನೇಹಿತರ ಜೊತೆಗೆ ಒಂದು ಪಾರ್ಟಿ ನಡೆಸ್ತಾರೆ. ಪಾರ್ಟಿ ನಡೆಸ್ತಂತ ಯಾರು ಪಾರ್ಟಿ ನಡೆಸ್ತಾರೋ ಅವರೇ ಸ್ನೇಹಿತರು ಕೊಲೆ ಮಾಡಿ ತದನಂತರ ಒಂದು ಸಾಕ್ಷಿಗಳನ್ನ ನಾಶ ಮಾಡೋದಕ್ಕೆ, ಮತ್ತೆ ಇದೊಂದು ಅಪಘಾತ ಅಂತ ಏನ್ ಬಿಂಬಿತ ಮಾಡೋದಕ್ಕೆ ಒಂದು ರಸ್ತೆ ಬದಿಯ ಒಂದು ಮೃತ ಶವನ ತಗೊಂಬಂದ್ ಹಾಕ್ತಾರೆ. ತದನಂತರ ಒಂದು ಗ್ರಾಮಸ್ಥರಿಗೆ ಒಂದು ಅನುಮಾನ ವ್ಯಕ್ತವಾಗುತ್ತೆ. ಅಲ್ಲಿ ಪಾರ್ಟಿ ಮಾಡೋದಂತ ನಂತರ ಇಲ್ಲಿ ತಗೊಂಬಂದು ಅಲ್ಲಿ ಸಾಯಿಸಿದ ನಂತರ ಇಲ್ಲಿ ತಗೊಂಬಂದು ರಸ್ತೆ ಬದಿ ಎಸ್ದು ಹೋಗಿರುವಂತ ಒಂದು ಅನುಮಾನ ವ್ಯಕ್ತಪಡ್ತದೆ. ಈ ಒಂದು ಅನುಮಾನದಲ್ಲಿ ಪೊಲೀಸರಿಗೂ ಸಹ ಒಂದು ಅವರ ಸಂಬಂಧಿಕರು, ಮೃತ ಅಶೋಕ್ ಸಂಬಂಧಿಕರು ಒಂದು ದೂರನ್ನ ನಂತರ ಸಲ್ಲಿಸ್ತಾರೆ. ಈ ಒಂದು ದೂರಿನ ಮೇರೆಗೆ ಈಗ ಸದ್ಯಕ್ಕೆ ಸೂಲಿಬೆಲೆ ಪೊಲೀಸ್ ಠಾಣೆಯಲ್ಲಿ ಒಂದು FIR ಸಹ ದಾಖಲಾಗಿದೆ. ಈಗ FIR ದಾಖಲು ಮಾಡಿಕೊಂಡಂತ ಸೂಲಿಬೆಲೆ ಪೊಲೀಸರು ಈ ಒಂದು ಪ್ರಕರಣವನ್ನ ಬೆಳೆಸೋದಕ್ಕೆ ಈಗ ಅವರು ಕೊಲೆನೋ ಅಥವಾ ಅಪಘಾತನೋ ಅನ್ನೋ ಒಂದು ಇದ್ರ ಮೇಲೆ ಒಂದು ತನಿಖೆ ಸಹ ನಡೆಸ್ತಾ ಇದ್ದಾರೆ. ಸೌಖ್ಯ. ಇದು ರಾಮಾಂಜಿ ಮಾಹಿತಿಗೆ.